ನನ್ನ ಸ್ವರ್ಗ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಓಟ್ ಮೀಲ್ ಬಂದಿದೆ. ನನ್ನ ಚಪ್ಪಲಿ ಯಾಕೆ ಹಾಕೊಂಡಿದ್ದೀರಾ? ಏನಂತ ಬೈದಿದ್ದಮ್ಮ ನನಗೆ? ಯಾವುದು ಅನ್ನೆಸೆಸರಿಯಾಗಿ ಖರ್ಚು ಮಾಡಿರಲ್ಲ. ಇದು ಫೀಲಿಂಗ್ಸ್ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಹೆಣ್ಮಕ್ಳಿಗೆ ಫೀಲಿಂಗ್ಸ್ ತುಂಬ ಹಿಂಗೆ ಬಿಟ್ಟಿದ್ದಾನೆ. ಎರಡೂ ಬ್ಯಾಲೆನ್ಸ್ ಆಗ್ಬೇಕು ತಾನೆ. ಇಬ್ರು ಅದೇ ಥರ ಇದ್ರೆ ಹೆಂಗಾಗುತ್ತೆ? ಅರ್ಥ ಆಯ್ತಾ? ಹೋಲಿ ಶಿಟ್, ಕಾಲ್ ಚೈನು. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತು ರೆಡಿ ಆಗಿದ್ದೇನೆ, ಹಿಂಗೆ ಇದ್ದೀವಿ. ಸಂಧ್ಯಾ 9:30. ಅಮ್ಮ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ. ಆದರೆ ಕರೆಂಟ್ ಇಲ್ಲದೆ ಇರೋ ಕಾರಣ ಈಗ ನಾವು ಬೋಲನ್ ಫ್ರೂಟ್ಸಿಂದ ಹೇಗೆ ಸರ್ ಬೋಲನ್ ಫ್ರೂಟ್ಸಿಂದ ಬ್ರೇಕ್ಫಾಸ್ಟ್ ತರಿಸ್ಕೊಂಡಿದ್ದೀವಿ. ಓಟ್ಸ್ ಆಗಿದೆಲ್ಲ ಪಾಪ ಒಂಚೂರು ಅದ್ರ ಬಗ್ಗೆ ವಿಚಾರಿಸು. ಸೊ ಇಲ್ಲಿ ನನಗೆ ಮೇಜರಾಗಿ ತುಂಬ ಇಷ್ಟ ಆಗುತ್ತೆ ಈ ಓಟ್ಸ್ ಅಂತೆಲ್ಲ. ಬಟ್ ನನಗೇನಂತಂದರೆ ಬ್ರೇಕ್ಫಾಸ್ಟ್ ತಿನ್ನಂಗೆ ಅನಿಸಲ್ಲ ಇದು. ನಾನು ನಿಮಗೆ ಲಾಸ್ಟ್ ವೀಡಿಯೋಸ್ಗಳೆಲ್ಲ ಹೇಳ್ದಂಗೆ ಆ ಒಂದು ಪಿಂಕ್ ಕಲರಲ್ಲಿ ಸ್ಟ್ರಾಬೆರಿ ಹಾಗೆ ಹೀಗೆ ಥರ ಇರ್ತವೆ, ಒಂಥರ ಫ್ಯಾನ್ಸಿ ಅಂತ ಇರುತ್ತೆ. ಅಮ್ಮ ಕರೆಂಟ್ ಇಲ್ವಲ್ಲ, ಮತ್ತೆ ಇನ್ನೇನು ಮಾಡ್ತಾ ಇದ್ದೀರಾ? ಮಧ್ಯಾಹ್ನಕ್ಕಾದ್ರೂ ರೆಡಿ ಮಾಡಿ ಇಡಬೇಕಲ್ಲ ಮಗನೇ. ನೀವು ಸ್ನಾನ ಮಾಡಿದೆ ಇದನ್ನು ತಿನ್ನನೇ ಇದಾಗಲ್ಲ ಅನ್ಕೊಂಡು ನನಗೆ. ಕರೆಂಟ್ ಇಲ್ವಲ್ಲ, ಏನು ಮಾಡೋದು? ಹೆಂಗೆ ಈ ಚಳಿಲಿ ಹೆಂಗೆ ಸ್ನಾನ ಮಾಡೋಕ್ಕಾಗುತ್ತೆ? 9:30 ಕರೆಂಟ್ ಇದ್ದಿದ್ರೆ ಇಷ್ಟಕ್ಕಾಗಲೇ ಎಲ್ಲ ಸ್ನಾನ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ನಿಂತ್ಕೊಂಡು ಇವತ್ತು ಸ್ನಾನ ಮಾಡೋದು ತಿನ್ನಕ್ಕೆ ಒಂಥರ ಅಮ್ಮ ರೂಢಿ ಆಗ್ಬಿಟ್ಟು ಸ್ನಾನ ಮಾಡಿದ್ರೆ ನಂಗೆ ತಿನ್ನಕ್ಕೆ ಒಂಥರ ಕಣವು. ಇಲ್ಲ, ನಾನು ಮಧ್ಯದಲ್ಲಿ ಬಿಟ್ಬಿಟ್ಟಿದ್ನಲ್ಲ, ಈಗ ಅಷ್ಟು ಕಡೆ ಕೊಳಕ್ಕೆ. ಇವತ್ತು ರೊಟೀನ್ ಏನು ಹೇಳವ? ಇವತ್ತಿನ ಟು ಡು ಲಿಸ್ಟ್ ಅಲ್ಲಿ ನಮಗೆ ತುಂಬಾ ಕೆಲಸ ಇದೆ. ಏನು ಕೆಲಸ ಇದೆ ಹಂಗಾರೆ ಹೇಳೋದಾಗಿ ಅವ್ರಿಗೆ? ಹಾಂ, ಆಮೇಲೆ ಹಂಗಾರೆ ನನಗೆ ಅಲ್ಲ, ನನಗೆ ಪಾಪ ಹಂಗಲ್ಲ, ನನಗೆ ಅಂತ ನೀವು ಇಂಡಿವಿಜುವಲ್ ಆಗಿ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ. ಮಂಡಿಗೆ ಅದು ರೆಡಿ ಮಾಡ್ಕೋಬೇಕಲ್ಲ. ಈಗ ನಾನು ರೆಡಿ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗಾಗುತ್ತೆ? ಎಲ್ಲ ಸ್ನಾನ ಮಾಡ್ಕೋಬೇಕಲ್ವಾ, ಎಲ್ಲರೂ ಇದೆ ಕೆಲಸ. ಆಮೇಲೆ ಇರಿ, ನಾನು ಬುಕ್ಕಲ್ಲಿ ನೋಡ್ತೀನಿ. ಹುಷಾರು ಇಲ್ಲದೆ ಇರೋ ಕಾರಣ ಇನ್ನು ಮನೆ ನೋಡಿ ಯಾವಾಗಲೂ ಮೆಸ್ಸಿಯಾಗಿ ಸ್ಕ್ರಿಪ್ಟು. ಓಕೆ, ನನ್ನ ತಲೆ ಫುಲ್ಲು ಇದಾಗಿದೆ, ನಾನು ಇನ್ನೂ ಕೊಡೋಕ್ಕಾಗಲ್ಲ ಫ್ರೀ ಆಗೋವರೆಗೂ. ಪ್ರತೀಕ್, ಹೇಗಿತ್ತು ನಿನ್ನೆ? ನಿನ್ನೆ ನಾವು ಐಕ್ಯಾಗಿ ಹೋಗಿದ್ದು ಹಿಂಗಿತ್ತು. ನನಗೆ ಫಸ್ಟ್ ಏನು ಗೊತ್ತಾ, ಹುಷಾರು ತಪ್ಪಿರೋದು ಇನ್ನೂ ರಿಕವರಿ ಆಗಿಲ್ಲ ಇದೆ. ಹೌದೌದು, ಒಂದು ರೈಟಿಂಗ್ ಗೊತ್ತಾಗಿಲ್ಲ. ಬಟ್ ಬೈಕ್ಯಾಗಿ ಓಡಾಡೋದ್ರಲ್ಲಿ ಒಂದು ಫೀಲಿಂಗ್ ಏನು ಗೊತ್ತಾ, ಇಲ್ಲಿ ತಿಂದಿದ್ರೆ ಒಂಥರ. ನಿಮ್ಗೆ ಹೇಗೆ ಅನಿಸ್ತು ಹೇಳಿ ಅಮ್ಮ ನೆನ್ನೆ ಹೋಗಿದ್ದು? ಮಗನೇ ಏನೋ ನೋವು ಮನಸ್ಸು. ಏನಕ್ಕೆ ನೋವು? ನಾನು ಹೇಳ್ದೆ ಅಲ್ವಾ ಹೋಗಿ ಕರ್ಕೊಂಡೋಗುವಾಗ. ಜೀವನನೇ ವೇಸ್ಟ್ ಮಾಡ್ಕೊಂಡ್ಬಲ್ಲ, ಇದು ಮನೆ ಮಾಡ್ಕೊಳ್ಳಿಲ್ವಲ್ಲ. ಯಾಕೆ ಮನೆಗೆ ಹೋದ್ರು ಹಂಗೆ ಅನಿಸ್ತಿರ್ಲಿಲ್ಲ. ಅಲ್ಲಿ ಸೆಟಪ್ಗಳಿದೆಯಲ್ಲ, ಒಂದೊಂದು ಒಂದೊಂದರ ಸೂಪರ್ ಮಾ. 4ನೇ ತಾರೀಕು ಒಂದಿನ ಇರಿ ಅಮ್ಮ ಪ್ಲೀಸ್. ಬೇಡ ಮಗನೇ, ಫೋನ್ ಮಾಡಿ ಹೇಳು ನಿಮ್ಮ ಅಪ್ಪನಿಗೆ. ಓ ಪಾಪ, ಅಪ್ಪಂಗೆ ನೀವು ಫೋನ್ ಮಾಡಿ ಹೇಳಿ. ಅಪ್ಪ ಸೋಮವಾರ ಕಳಿಸ್ತೀನಿ. ಅಮ್ಮ ನಿಮ್ಮ ಪಾಪ ನೀನು ಹೇಳು. ನಾನು ಪಾಪ ನೀವು ಮಗ, ನೀವು ಹೇಳಿದ್ರೆ ಅದು ಈಸಿ. ಅಪ್ಪಂಗೆ ಏನು ಮಾತಾಡೋದೇ ಇಲ್ಲ. ಸ್ವಿಚ್ ಆಫ್ ಮಾಡಿದ್ರೆ ಏನಾಗುತ್ತೆ? ಹಂಗೆಲ್ಲ ನಡೆಯಲ್ಲ ಮಗನೇ. ಪರ್ಮಿಷನ್ ಕೇಳ್ಬೇಕಾ ಅಮ್ಮನ ಮನೇಲಿ ಇರ್ಸ್ಕೊಳಕ್ಕೆ? ಸರಿ, ನೋಡಿದ್ರಾ? ನೀವೇ ಕೇಳಿ. ಈಗ ಎಷ್ಟು ವರ್ಷ ಆಯ್ತಮ್ಮ ಮದ್ವೆ ಆಗಿ? 36 ವರ್ಷ ಆಯ್ತಾ ರೀ ಮದ್ವೆ ಆಗಿ? ಏನೋ ಅಂತೆ. ಓ ಓಕೆ, 36 ವರ್ಷ ಬಿಟ್ಟಿಲ್ವೇನ್ರಿ ನಾವು ತಾನೇ? ಅಲ್ಲ ಹೇಳಂಗಿಲ್ಲ ಅಪ್ಪಿ.
ಏನ್ರಿ ಅದು ಸೀಕ್ರೆಟ್ ನಮ್ಮ ಆಡಿಯನ್ಸ್ಗೆಲ್ಲ ಹೇಳಿ ಒಂಚೂರು. ಸೀಕ್ರೆಟ್ ಏನಿಲ್ಲ, ಅವ್ರ ಯಜಮಾನರಿಗೆ ಇವ್ರನ್ನ ಬಿಟ್ಟಿರಕ್ಕೆ ಆಗೋದಿಲ್ಲ. ಹಂಗಲ್ಲ, ಅಪ್ಪ ಬಿಟ್ಟಿರ್ತಾರ, ಅಮ್ಮನೇ ಬಿಟ್ಟಿರಲ್ಲ. ಅದೇ ಹೇಳು. ಜಾಸ್ತಿ ದಿನ ಆಗೋಯ್ತಲ್ಲ, ಭಾನುವಾರ ಹೋಗ್ತೀನಿ ನಾನು ಅಂತವ್ರೆ. ಅಮ್ಮ ಹೌದಾ, ಕಳಿಸ್. ಈಗ ಬ್ರೇಕ್ಫಾಸ್ಟ್ ಮಾಡು ಸಮಯ. ಅದು ಕ್ಲೀನು ಮಾಡ್ತಿದ್ರೆ ಮುಗಿಯೋದೇ ಇಲ್ಲ. ನಾನು ನಿನ್ನೆ ಐಕ್ಯದಿಂದ ಇದು ತಗೊಂಡೆ, 50 ರೂಪಾಯಿ. ಇದು ಈ ಸಣ್ಣ ಐಟಮ್ಸ್ ಇದೆ, ಅವೆಲ್ಲ ಇಡೋಕ್ಕೆ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಓಟ್ ಮೀಲ್ ಬಂದಿದೆ, ಕರೆಂಟ್ ಇಲ್ತಿರೋ ಕಾರಣ. ಈಗ ಅಮ್ಮ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಓ ಎಕ್ಸ್ಪ್ರೆಷನ್ ನೋಡಿ, ಸೂಪರು, ಚೆನ್ನಾಗಿದೆ. ನಮ್ಮ ಯಜಮಾನರಿಗೆ OCD ಬಂದಿದೆ. ಪ್ರತೀಕ್ ಕರೆಂಟ್ ಇಲ್ಲ ಬನ್ನಿ, ಅದು ಟವಲ್ ಇಟ್ಕೊಂಡಿದ್ದು ನನ್ನ ಕಷ್ಟಕ್ಕೆ ನನಗೆ ಗ್ಲೋಸ್ ಬ್ಲಾಕ್ ಆಗ್ಬಿಟ್ಟಿದೆ. ನೋಡಿದ್ರಾ, ಅದೇ ರೇಗ್ಸಿ ನಾನು ನಮ್ಮಬ್ಬಗೆ, ನೀವು ನಮ್ಮಬ್ಬಗೆ ಈಗ ಆಗ್ಬಿಟ್ಟಿದ್ದೀವಿ ಇಬ್ರು. ಪಾಪ ತಿಂಡಿ ತಿನ್ನೋ ಟೈಮ್ ಆಯ್ತು. ನಾನು ಹಂಗೇನೆ ವಯಸ್ಸಾಗ್ತಿದೆ ಅಂತ. ಚೆನ್ನಾಗಿದ್ಯಾ ಅಮ್ಮ? ನಿಮ್ಮ ಸೊಸೆ ಮಾಡ್ದಂಗಿದ್ಯಾ? ನನ್ನ ಸೊಸೆ ಚೆನ್ನಾಗಿ ಮಾಡ್ತೀವಿ. ನಾನು ಮಾವಿನ ಹಣ್ಣೆಲ್ಲ ಮಾಡ್ಕೊಡ್ತಿದ್ದೆ, ನೆನಪಿದ್ಯಾ ನಿಮಗೆ? ಅದನ್ನೇ ಹೇಳ್ತಿರೋದು, ತುಂಬ ಚೆನ್ನಾಗಿ ಮಾಡ್ತೀಯ. ತುಂಬ ದಿನ ಆಯಿತು. ಅಮ್ಮಗೂ ಅದಕ್ಕೆ ಕೊಡವ ಅಮ್ಮ? ಅದು ಪಾಪಗೆ ಅದು ಅವ್ರಿಗೊಂಥರ ಹಂಗಿಲ್ಲ, ಏನಿಲ್ಲ, ಬಟ್ ಅಮ್ಮ ತಿನ್ಬೇಕು. ಹೌದು, ಸ್ವಲ್ಪ 3 ಅದೇ ಕಳಿಸಿ ಅಂತ ಹೇಳಿದ್ದೇನೆ. ಇನ್ನೊಂದು ಸ್ಪೂನ್ ತಗೋ. ಇದೇನು ಬರ್ಡೇ ಸೆಲೆಬ್ರೇಷನ್ ಥರ. ಬಾ ನೀನ್ ಬಾ. ಬಾ ನೋಡಿ, ನನಗೆ ಅವರ್ ಡ್ರೆಸ್ ಕಲರ್. ಆಕ್ಚುಲಿ ವಿ ಆರ್ ಎಂಜಾಯಿಂಗ್ ದ ಬ್ರೇಕ್ಫಾಸ್ಟ್. ನನಗೆ ಪಿಂಕ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ, ನಾನು ಹುಡುಗ, ನನಗೆ ಬಿ ಅಂತ. ಯಾಕಂದ್ರೆ ಇವರು ಆಲ್ರೆಡಿ ಹುಡುಗಿ ಅಂತ ಜೋಡೆತ್ಕೊಡು ಅಂತ. ನಂದು ನೋಡಿ ಸಕ್ಕತ್ತಾಗಿದೆ. ಮುಂಚೆಗೆ ಹೊಟ್ಟೆ ತುಂಬಿಡ್ತು ಕಣಮ್ಮ. ಹೌದಮ್ಮ, ಹೊಟ್ಟೆ ತುಂಬ್ತಾ? ಸೂಪರು. ಅಲ್ಲ ರೀ, ಆ ಗ್ಲೌಸ್ ಹಾಕೊಂಡು ಓಡಾಡ್ತಾ ಇದ್ದೀರಲ್ಲ? ಒಂಥರ ಗತಿ ಬರುತ್ತೆ ಕಡೆ. ಗ್ಲೌಸ್ ಹಾಕೊಂಡ್ರೇನಾ? ಏನು ಮಾಡೋದು ಗೊತ್ತಾಗಲ್ಲ ಈಗ. ಕಳ್ಳ ಪೇಪರ್ ಬೌಲ್. ತಳ್ಳಿ ನಿಜ ಏನು ಹೇಳು ಪಾಪ. ಹಾಂ, ಐಕ್ಯನೇ. ಇದನ್ನ ಎಲ್ಲಿ ತಗೊಂಡಿದ್ದು ಅಂತ ಪರ್ಸ್ನಲ್ ಆಗೆಲ್ಲ ಮೆಸೇಜ್ ಬರ್ತಾ ಇರುತ್ತೆ. ಈ ಸೋಫಾನ ಇದು ರಾಯಲ್ ಓಕ್. ಇದೆಲ್ಲ ನಮ್ಮ ಕನಸುಗಳು. ನಾವು ಆವಾಗ ಹಳೆ ಮನೇಲಿ ಇದ್ವಿ ಗೊತ್ತಾ, ಅವಾಗೆಲ್ಲ ಬರೀ ಇದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ವಿ, ಅಂದರೆ ಅನ್ಕೋತಾ ಇದ್ವಿ. ಮಾತಾಡೋಕ್ಕೆ ಆಗ್ತಾ ಇಲ್ಲ, ಫುಲ್ಲು ಇಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ, ಬಾಯಲ್ಲೇ ಉಸಿರಾಡ್ತಾ ಇದ್ದೀನಿ. ಏನಂತ ಅನ್ಕೋತಾ ಇದ್ವಿ ಅಂದರೆ, ನಾವು ಮೋಸ್ಟ್ ಆಫ್ ದ ಟೈಮ್ ಸೋಫಾಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಒಂದು ಸೂಪರಾಗಿರೋ ಸೋಫಾ ತೊಗೋಬೇಕು ಅಂತ ಯಾವಾಗಲೂ ಅಂದ್ಕೊಂಡು EMI ಅಲ್ಲಿ ಇದನ್ನು ತಗೊಂಡ್ವಿ. ಮ್ಯಾನಿಫೆಸ್ಟ್ ಮಾಡಿ ಎಲ್ಲ ಆಗುತ್ತೆ. ಪಾ ಯಾರು ಹೇಳ್ತಾರೆ ಅದು? ಅದು ವೆರಿ ಟ್ರೂ. ನಿಜವಲ್ಲ, ಮ್ಯಾನಿಫೆಸ್ಟ್ ಮಾಡ್ತಾರೆ ಅಂತ ಆಡಬೇಕು. ಇದು ಬೇಕು, ಇದಾಗುತ್ತೆ ಅಂತ ಒಳ್ಳೆಯದೇ ಮಾತಾಡಬೇಕು ಅಂತ ಅದಕ್ಕೆ ಅವಾಗಿನ ಕಾಲದಿಂದ ದೊಡ್ಡವ್ರು ಹೇಳ್ತಾರದು. ಅದನ್ನ ಒಂದೊಂದು ವಿಷಯ ಆಗಿ ಇಟ್ಕೊಂಡಿದ್ದಾರೆ. ಬಟ್ ಟು ಬಿ ಆನೆಸ್ಟ್ ಅದು ನಿಜ. ವಾಟ್ ಯು ವಿಲ್ ಥಿಂಕ್ ಯು ವಿಲ್ ಬಿ. ನಾನು ವಾಟ್ಸಪ್ಪಲ್ಲಿ ಕಳ್ಸೋದನ್ನ ಯಾಕೆ ನೋಡೋದಿಲ್ಲ ಅಂತ ಕೇಳ್ತಾ ಇದ್ದೀನಿ. ಏನೇನೇನೋ ಏನು ಕಳಿಸ್ತೀನಿ, ಕೆಲಸದ ವಿಷಯದ ಕಳಿಸ್ದಾಗೆಲ್ಲ ಅದು ಹೋಗ್ಬಿಟ್ಟಿರುತ್ತಲ್ಲ. ಜಾಸ್ತಿ ಬೇರೆ ಕಳಿಸಿರ್ತೀವಿ. ಏನು ಕಳಿಸಿರ್ತೀವಿ?
ಅದು ನೋಡು, ಅದಕ್ಕೇನು ಅದು ಮಾಡಿದ್ರೆ ಏನಿರುತ್ತೆ ಗೊತ್ತಾ, ಇದು ಮಾಡಿದ್ರೆ ಅಂತ ಗೊತ್ತಾ, ಆ ಜ್ಯೋತಿಷ್ಯರು ಏನು ಹೇಳಿದ್ರೆ ಗೊತ್ತಾ, ಇಲ್ಲಿರುವುದು ಇವತ್ತು ಈ ರಾಶಿಗೆ ಏನಿದೆ ಗೊತ್ತಾ. ಇದೆಲ್ಲ ಕಳಿಸ್ತೀನ ನಾನು. ಅದು ನಾನು ಕಳ್ಸೋದು ಇನ್ಸ್ಟಾಗ್ರಾಮಲ್ಲಿ. ನಾನು ಹೇಳ್ತಿರೋದು ವಾಟ್ಸಪ್ಗೆ ಏನಾಗಿದೆ. ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಯಾವುದ್ರದ್ದು DM ನೋಡೋದೇ ಇಲ್ಲ, ಹೆಂಡ್ತಿದ್ ನೋಡೋದೇ ಇಲ್ಲ ಅಂತ ಹೇಳಿ. ಸರಿ, ನನ್ನ ಚಪ್ಪಲಿ ಯಾಕೆ ಹಾಕೊಂಡಿದ್ದೀರಾ? ಚಿತ್ರಿ ಕ್ಲೀನ್ ಮಾಡ್ತಾ ಇದ್ದಾರೆ, ನೀನು ಇದೆಲ್ಲ ಬಿಟ್ಟು ಎಲ್ಲೆಲ್ಲೋ ಅಲ್ಲ, ಮನೆ ತಾನೇ ಇದು. ಅವಳಿಗೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಥ್ಯಾಂಕ್ ಯು. ನೋಡಿದ್ರಾ ಏನಂತ ಬೈದಿದ್ದಮ್ಮ ನನಗೆ? ಕೊತ್ತಿಮರಿನ ಏನಕ್ಕೆ? ಮತ್ತೆ ಈ ಡ್ರೆಸ್ ತಗೊಳ್ಳೋಣ ಚೆನ್ನಾಗಿದೆ ಅಂತಂದ್ರೆ ಬೇಡ ಅಮ್ಮ, ಬೇಡ ಅಂತೀಯ. ನೀನು ಕೋತಿಮರಿ. ನಾನು ಯಾರ ತಂಗಿ ಗೊತ್ತು ತಾನೆ? ಯಾರ ತಂಗಿ? ಅಭಿಷೇಕ್ ತಂಗಿ, ಅಮೃತ ಅವ್ರ ತಂಗಿ ಈ ವಿಷಯದಲ್ಲಿ. ಹೆಣ್ಮಕ್ಳಿಗೆ 10,000 ಅಲ್ಲ 1,00,000 ಕೊಟ್ಟಿರ್ಲಿ, ಅದು ಹೆಂಗೆ ಕರೆಕ್ಟ್ ಅಂತಾನೆ ಗೊತ್ತಿರೋದಿಲ್ಲ. ಆದರೆ ಯಾವುದೋ ಅನ್ನೆಸೆಸರಿಯಾಗಿ ಖರ್ಚು ಮಾಡಿರಲ್ಲ. ಅದಕ್ಕೆ ಎಷ್ಟು ಬಿಗ್ ಹಾರ್ಟ್ ಬೇಕು ಗೊತ್ತಾ? ಅದು ಹೆಣ್ಮಕ್ಳು ಮಾತ್ರನೇ ಮಾಡೋಕ್ಕೆ. ಅಪ್ಪಂಗೆ ಮಾಡೋದು, ಅಮ್ಮಂಗೆ ಮಾಡೋದು, ಅಥವಾ ಬೇರೆ ಏನೋ ಕೊಡಿಸೋದು, ಅಂಥವು ಅದ್ರ ಮೇಲೆ ಇರುತ್ತೆ ಜ್ಞಾನ. ಹೆಣ್ಮಕ್ಳು ಅಂತಂದರೆ ಮನೆ ನೋಡು, ಲೋನ್ಸ್, ಈಗೇನೋ ಒಂದು ಇದು ಬಂತು, ನೀಡು, ಏನೋ ಹೇಳ್ತು, ಅದಕ್ಕೆ ಅಂತ ಇರುತ್ತೆ ಲೆಕ್ಕ ಪಕ್ಕ. ತುಂಬ ಇಷ್ಟವಾಗಿರೋದು ಏನು ಗೊತ್ತಾ, ನೀನು ನಿಮ್ಮ ಅಪ್ಪನ ಲೆಕ್ಕಾಚಾರ. ಅದ್ರದ್ದು ಇದಕ್ಕೆತ್ತಲ್ಲ, ಇದ್ರದ್ದು ಅದಕ್ಕೆತ್ತಲ್ಲ, ಅಕ್ಕಿಗೂ ಅಕ್ಕಿದೆ, ಪ್ರಾವಿಸದ್ದು ಯಾವುದೂ ನಮ್ಮ ಜೀವನ ಸುಖಕರವಾಗಿರೋದು ಅವಾಗಲೇ. ಟ್ರಸ್ಟ್ ಮೀ, ಅದು ಯಾವಾಗಲೂ ಅದಕ್ಕೆ ಲೆಕ್ಕಾಚಾರ ಗೊತ್ತಿಲ್ಲದ್ರೆ ಸುಮ್ಮನೆ ಫ್ರೀ ಆಗೋ ಅಂತ ಬಿಟ್ಬಿಡ್ತೀವಿ. ಅದಕ್ಕೆ ಹೆಣ್ಮಕ್ಳು ಅನ್ನೋದು ಹೆಂಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ರೇಷನ್ಗೆ ಅಂತ ನಾನು ಇಟ್ಕೊಂಡಿರ್ತೀನಿ. ಅಮ್ಮ ಫೋನ್ ಮಾಡ್ತಾರೆ, ಒಂದು ಅರ್ಜೆಂಟ್ 10,000 ರೂಪಾಯಿ. ಕೇಳೇ ಇರಲ್ಲ, ನನ್ನ ಹತ್ರ ಯಾವತ್ತೂ ಕೇಳಿಲ್ಲ ಅಂದ್ಕೊಳ್ಳಿ. ಹಂಗೆ ಕೇಳಿದಾಗ ಇದ ಅಂತ ಬಂದಾಗ ನಮಗೆ ಇದೇ ಇಂಪಾರ್ಟೆಂಟ್ ಆಗುತ್ತೆ, ಅವ್ರು ಕೊಡೋದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಸ್ಟಕ್ ಆಗೋದು ಅಲ್ವಾ ಅಮ್ಮ? ನಾವೆಲ್ಲರೂ ನಮಗೆ ಇದು ಫೀಲಿಂಗ್ಸ್ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ನನ್ನ ಬ್ರೈನ್ ಹೆಂಗೆ ಬೇಕಾಗುತ್ತೆ ಅಂದರೆ, ನೋ ಫೀಲಿಂಗ್ಸ್ ಅಲ್ಲ, ಬರೀರಲ್ಲಿ ಅದು ಎರೇಸೇ ಆಗ್ಬಿಟ್ಟಿರುತ್ತೆ. 70 ನನ್ನ ಹತ್ರ ಈಗ ಎಕ್ಸ್ಟ್ರಾ ಇನ್ನೊಂದು 5,000 ರೂಪಾಯಿ ಇದೆ, ನಾನು 70 ಮತ್ತೆ ಬಿಟ್ಟಿರ್ತೀವಿ, ಇನ್ನೊಂದು 5,000 ರೂಪಾಯಿ ಅಷ್ಟೇ ಇರೋದು. ಈಗ ಯಾರಾದ್ರೂ 10,000 ರೂಪಾಯಿ ಕೇಳಿದ್ರೆ ಹೌದೌದು, ಅದು ಹಂಗೆ ಗೊತ್ತಾಯ್ತು. ಬಟ್ ಅದೇನೆ, ಹಂಗೆ ದೇವ್ರು ನಿಮ್ಮನ್ನ ಡಿಸೈನ್ ಮಾಡಿರೋದು ಸಂಸಾರ ನಡ್ಸಕ್ಕೆ. ಅದಕ್ಕೆ ಗಂಡು ಮಕ್ಳಿಗೆ ಆ ಪವರ್ ಕೊಟ್ಟಿರೋದು. ಹೆಣ್ಮಕ್ಳಿಗೆ ಫೀಲಿಂಗ್ಸ್ ತುಂಬ ಹಿಂಗೆ ಬಿಟ್ಟಿದ್ದಾನೆ. ಎರಡೂ ಬ್ಯಾಲೆನ್ಸ್ ಆಗ್ಬೇಕು ತಾನೆ. ಇಬ್ರು ಅದೇ ಥರ ಇದ್ರೆ ಹೆಂಗಾಗುತ್ತೆ? ನನಗೆ ಇಲ್ಲಿವರೆಗೆ ಯಾವತ್ತೂ ಫ್ಯಾಮಿಲಿ ಅದು ತರಬೇಕು, ಇದು ತರಬೇಕು, ಅದಿಲ್ಲ ಇದಿಲ್ಲ ಅಂತ ಯಾವತ್ತೂ ಬಂದಿಲ್ಲ. ಎಲ್ಲ ತುಂಬಾ ಸಮೃದ್ಧಿಯಾಗಿ ತಂದ್ಕೊಡ್ತಾರೆ, ಸಮೃದ್ಧಿಯಾಗಿ ಇರುತ್ತೆ. ನಿಜವಾಗ್ಲೂ ಮಗನೇ, ನಾನೇನಾದ್ರು ತಗೋಬೇಕು ಅಂತ ಅಂದ್ರೆ, ಏನಾದ್ರು ಮಾಡಬೇಕು ಅಂದ್ರೆ, ನೀನು ತಗೋ, ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ತಗೋ. ಆದರೆ ಅವ್ರು ಇಷ್ಟಪಟ್ಟಿಗೆ ತಗೋಬೇಕು, ಅದೆಲ್ಲ ಇಷ್ಟ ಆಗಿದೆ ತಗೋ ಅಂತಲ್ಲ. ನನಗಿಂತ ಕರ್ಕೊಂಡು ಹೋಗ್ತಾರೆ, ಏನು ಇಷ್ಟ ಆಗಲಿ ಆಗದೆ ಬಂದ್ಬಿಟ್ಟು ಎತ್ಕೊಬಿಡ್ತೀನಿ. ಆ ಕ್ಯಾಟಗರಿ ಸಿಗುತ್ತೆ, ಆ ಕ್ಯಾಟಗರಿ ಅವ್ರಿಗೆ ಇಷ್ಟ ಆಗೋದು. ಆದರೆ ಇತ್ತೀಚೆಗೆ ಬಿಟ್ಬಿಡ್ತಾರೆ, ಬಿಟ್ಬಿಟ್ರೆ ನಿನ್ಗೆ ಏನು ಬೇಕಂತ ತಗೋದು. ಕೆಮ್ಮಾಗ್ಬಿಟ್ಟಿದೆ. ಕೆಲವು ವಿಷಯ ನಿಮ್ಗೆ ಗೊತ್ತಾ, ಇದು 6 ತಿಂಗಳಿಂದ ಪ್ಲಾನ್ ಮಾಡ್ತಾ ಇದ್ದೀನಂತ. ಯೂಟ್ಯೂಬಲ್ಲಿ ನೋಡಿ, ರಿಸರ್ಚ್ ಮಾಡಿ, ಯಾವ ಥರ ಇದೆ ಹಿಂಗೆ ಅಂತ. ಪ್ರತಿಯೊಂದು ಸಣ್ಣ ವಸ್ತು ಡಿವೈಸ್ ತೊಗೋಬೇಕಾದ್ರೂ ಅಟ್ಲೀಸ್ಟ್ ಒಂದು ವಾರ ಆದರೂ ರಿಸರ್ಚ್ ಮಾಡಿರ್ತೀನಿ. ಹೆಣ್ಮಕ್ಳಿಗೂ ಅವ್ರಿಗೆ ಆದಂಥ ಏನದು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಕೊಟ್ಬಿಡ್ಬೇಕು. ಎಲ್ಲ ಗಂಡು ಮಕ್ಳಿಗೂ ನಾನು ಹೇಳೋದು ಅದಂತೂ 100% ಸತ್ಯ. ಇಷ್ಟು ಕಾಸು ಕೊಟ್ಬಿಡೋದನ್ನ ಮರ್ತ್ಬಿಡ್ಬೇಕು ಅಂತಲ್ಲ. ಹೌದೌದು. ಆದರೆ ಪ್ರಾಬ್ಲಮ್ ಆಗೋದೇನು ಗೊತ್ತಾ, ಗಂಡು ಮಕ್ಳುಗಳು ಇರಬರೋದೆಲ್ಲ ಕೊಟ್ಬಿಟ್ಟಿರ್ತಾರೆ ಆಯಿತಾ. ಹೆಣ್ಮಕ್ಳು ಮ್ಯಾನೇಜ್ ಮಾಡೋಕ್ಕೆ ಬರೋರು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಈ ಥರ ಮ್ಯಾನೇಜ್ ಮಾಡೋಕ್ಕೆ ಬರ್ದೇ ಇರೋರು ಕೊಬ್ಬರಿ ಕಾಸಿಲ್ಲ, ಕೊನೆಗೆ ಗಂಡಿಗೆ ಬೇಕು ಅಂತ ಪೆಟ್ರೋಲ್ ಕಾಸು 5 ರೂಪಾಯಿ ಕೊಡಾಯ್ತದೆ, ಎಲ್ಲ ಇದೆ ಅದರ ಕಾಸು ಎಲ್ಲ ಹೊಂಟಾಯ್ತು ಅಂತ ಅಂದಾಗ ಗಂಡ ತರಬೇಕಾಗ್ತೀವಿ. ಪ್ರತೀಕ್, ಕಾಂಪ್ಲಿಕೇಟೆಡ್ ಆಗಿ ಹೇಳ್ಬೇಡಿ. ನಾನು ಹೇಳ್ತಾ ಇರೋದೇನು ಗೊತ್ತಾ, ಒಂದು ಫೀಮೇಲ್ಗೆ ಅವಳಿಗೆ ಆದಂಥ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು. ಇಫ್ ಶಿ ಈಸ್ ಅವಳು ಇಂಡಿವಿಜುವಲಾಗಿ ಅರ್ನ್ ಮಾಡ್ತಿಲ್ಲ, ಅವಳಿಗೇನು ಇನ್ಕಮ್ ಇಲ್ಲ, ನಾನೇ ಎಲ್ಲ ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಅಂದಿದ ತಕ್ಷಣ ಅವಳಿಗೆ ಕಾಸಿನ ಅವಶ್ಯಕತೆನೇ ಇಲ್ಲ ಅನ್ಕೊಳ್ಳೋದು ತಪ್ಪು. ನಾನು ಹೇಳ್ತೀನಿ, ಗಂಡು ಮಕ್ಕಳಾದವರು ಅಂದರೆ ಮನೆ ಮೇಂಟೆನೆನ್ಸ್ಗೆ ಅದು ಇದು ಬಿಟ್ಬಿಟ್ಟು ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಮರ್ತ್ಬಿಡ್ಬೇಕು, ಅದು ಅವಳದು ಅಂತ.
ಅದನ್ನೇ ಹೇಳಿದ್ದು. ಅದನ್ನೇ ಹೇಳ್ತಾ ಇರೋದು. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ. ಅವ್ರು ಹೆಂಗಿದ್ರು ನಾನು ಖರ್ಚು ಮಾಡ್ತಿರೋದು ಮನೆಗೆ, ನೀನು ಮನೆಗೆ ತಂದು ಖರ್ಚು ಮಾಡ್ತೀಯ ಅಂತ ಆ ಮೈಂಡ್ ಸೆಟಲ್ಲಿ ಕೊಟ್ಬಿಟ್ರೆ ನಿಮ್ಗೆ ಮನ್ಸ್ಕೊಂಡು ಹೋಗ್ಬಿಡ್ತದೆ. ಅದು ಅವ್ರು ಸ್ವಂತ ಖರ್ಚು, ಅವ್ಳು ಯಾರಿಗಾದ್ರೂ ಕೂಡ ಕತ್ತಾಡೋ ಅಥವಾ ಅವಳು ಎಲ್ಲ. ಅಫ್ಕೋರ್ಸ್ ಪಾಪ, ಇವಾಗ ನೀವು ಮನೆಗೆ ಮಾಡೋದು, ನಾವು ಮನೆಗೆ ಮಾಡೋದು, ಎಲ್ಲನೂ ಅದು ಮನೇದು ಬಿಟ್ಟು ಪರ್ಸ್ನಲ್ ಅಂತ ಇರುತ್ತೆ ಗೊತ್ತಾ. ಈಗೇನೋ ತಗೋಬೇಕು ಕೇಳೋ ಬದಲು ನಾವೇ ತಗೊಂಡ್ರೆ ಅದೊಂಥರ ಖುಷಿ. ಆ ಖುಷಿನ ಎಲ್ಲರೂ ಕೊಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಗಂಡ್ಮಕ್ಳದ್ದು ಹಂಗೆ ಗೊತ್ತಾಗಲ್ಲ. ಗಂಡ್ಮಕ್ಳಿಗೆ ಫಸ್ಟ್ ಅನ್ನೋದು ಏನು ಗೊತ್ತಾ, ಮನೆ. ಈಗ ನೀನು ಹೇಳ್ತಿರೋದು ಫಸ್ಟ್ ಜೀರಿಗೆ ಗೊತ್ತಿಲ್ಲ ಅದು ಅಂತ. ಪಾಪ ಅದನ್ನೇ ಹೇಳ್ತಾ ಇರೋದು. ಅವಳಿಗೆ ನಮ್ಮ ಅತ್ತೆಗಿದ್ದದ್ದು ಇಷ್ಟ, ಹಾ, ನಮ್ಮ ಅತ್ತೆಗಿದ್ದು ತಗೋಬೇಕು. ನಾನು ಹೇಳ್ತೀನಿ ಅಮ್ಮಗೆ, ನಮ್ಮ ಅಮ್ಮನಿಗೆ ಇದು ಇಷ್ಟ, ನಮ್ಮ ಅಮ್ಮಂಗೆ ತಗೋಬೇಕು. ನನ್ನ ತಮ್ಮನಿಗೆ ಇಷ್ಟ, ನನ್ನ ತಮ್ಮಂಗೆ ತಗೋಬೇಕು. ಅವಾಗೆಲ್ಲ ಪ್ರೀ ನಮ್ಮ ಅಮ್ಮ. ಅವಾಗ ಕೇಳಕ್ಕೆ ಮುಜುಗರ ಆಗುತ್ತೆ ಗಂಡನ ಹತ್ರ. ಇವಳಿಗೇನು ಮನೇದಂತ ಗೊತ್ತಿಲ್ವ, ಮನೇಲಿ ಎಷ್ಟು ಖರ್ಚಿದೆ ಅದಿದೆ, ಅದು ಹೆಂಗೆ ಕೇಳ್ತಾಳೆ ಇವಳು ಎಲ್ಲ ಗೊತ್ತಿದ್ದು ಅನ್ನೋದು ಬರುತ್ತೆ. ಅದೇ ನಮ್ಮ ಹತ್ರನೇ ಕಾಸಿದ್ರೆ ಅವ್ರೇನೋ ಕೇಳಿದ ತಕ್ಷಣ ಹಿಂಗೆ ಕೊಡಿಸ್ಬಿಟ್ರೆ ನೆಮ್ಮದಿ. ನಾವು ಫಿನಾನ್ಷಿಯಲಿ ಸಂಬಂಧ. ಈಗ ನೋಡಿ, ಅಮ್ಮ ಏನಾರ ಕೇಳಿದಾಗ ನನ್ನ ಹತ್ರ ನನ್ಗೆ ಏನು ಎಬಿಲಿಟಿ ಅದನ್ನು ಕಾಫಿ ಕೊಡಿಸ್ಬೋದು ನನ್ನ ಯೋಗ್ಯತೆಗೆ. ನೆನ್ನೆ ಹೋಗಿ ಖುಷಿಯಿಂದ ಡ ಅಂತ ಕಾಫಿ ಕೊಡಿಸ್ದೆ. ಸೊ ಅದೊಂಥರ, ಯಾಕಂದರೆ ನಾವು ಅರ್ನ್ ಮಾಡಿ ನೋಡ್ಬಿಟ್ಟಿರ್ತೀವಿ. ಅರ್ನ್ ಮಾಡಿ ನೋಡಿಲ್ದೇ ಇರೋರು ದೇ ಡಿಸರ್ವ್ ದಿಸ್ ಅಂತ ನಾನು ಹೇಳೋದು. ಗೊತ್ತಾಯ್ತಾ ಅಲ್ವಾ ಅಮ್ಮ? ನಿಮ್ಮ ಅಪ್ಪನಿಗೆ ಹೇಳ್ತಿದ್ದೀರಿ, ನನ್ನ ಅಕೌಂಟಲ್ಲಿ ದುಡ್ಡಿಲ್ಲ, ಏನು ಮಾಡಬೇಕು, ಏನು ನಿಮ್ಮಪ್ಪ ಏನು ಮಾಡಬೇಕು, ದುಡ್ಡು ಹಾಕ್ರಿ, ಎಷ್ಟು ಹಾಕ್ಬೇಕು, 100 ರೂಪಾಯಿ ಯಾಕ್ರಿ ಪ್ಲೀಸ್ ಅಂದರೆ ಆಗ್ತದೆ. ಹೌದು. ಸೊ ಇದೊಂದು ಫಾರ್ಮುಲಾ ಕಲ್ತ್ಕೊಳ್ಳಿ, ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳಿ ಕೊಡ್ತಾರೆ. ಸೊ ನೀವು ಎಲ್ಲರೂ ಅವಾಗ ಯು ಕ್ಯಾನ್ ಎಂಜಾಯ್ ಯುವರ್ ಹಸ್ಬೆಂಡ್ಸ್ ಮನಿ. ನೋಡಮ್ಮ, ಗೊತ್ತಾಗ್ತಾ ಇಲ್ಲ ಇನ್ನು ಹೋಲಿ ಶಿಟ್, ಕಾಲ್ ಚೈನು ತಗೊಂಡೋಗಿ ಇಟ್ಕೊಂಡು ನೀವು ಊರೆಲ್ಲ ಹುಡ್ಕಾಡ್ತಿದ್ದೀರಿ, ಎಲ್ಲ ಬೀಳ್ಸ್ಕೊಂಡಿರೋದು ಇವಳೆಲ್ಲ ಕ್ಲೀನ್ ಮಾಡಿಬಿಟ್ಟು. ಏ ಚಿಟ್ಟಿ, ಕಾಲ್ ಚೈನ್ ಹಾಕಲ್ಲ ಅಂತ ಆಸೆ ಆಗೈತಾ ನಿನಗೆ? ಕ್ಲೀನ್ ಮಾಡೋದಷ್ಟೇ ನಿನ್ನ ಕೆಲಸ. ಹುಡ್ಕಾಡ್ತಿದ್ರಿ ಎಲ್ಲ ಬೈದ. ಅಯ್ಯೋ ದೇವಡ, ನೋಡಿ ಹಿಂಗೆಲ್ಲ ಕ್ಲೀನ್ ಮಾಡೋಕೆ ಈಗ ನಾನು ಇದೆಲ್ಲ ಲೇ ತಿಮ್ಮಿ. ಈಗ ಒಂದು ಪ್ರಾಡಕ್ಟ್ ಪ್ರಮೋಷನ್ ಇತ್ತು, ಅದನ್ನು ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಮುಗಿಸಿ ಬರೋಣ. ಪ್ರತೀಕ್ ಅವರು ಒಂದು ಪ್ರಮೋಷನ್ ಏನೋ ರೆಡಿ ಮಾಡ್ತಾ ಇದ್ದಾರೆ. ಸರ್ ಬಿಡ್ರಿ ನಮ್ಮ ಚಪ್ಪಲಿನ. ಇಲ್ಲಿ ಕೇಳಿ ಪಾಪ, ಮದುವೆ ಆದಮೇಲೆ ಹೆಣ್ಮಕ್ಳು ಮಾಮೂಲಿ, ಅದು ಚೇಂಜ್ ಆಗೋದು ಅಮ್ಮ ಅದೆಲ್ಲ, ಆದರೆ ಜಾಸ್ತಿ ಗಂಡು ಮಕ್ಕಳು ಚೇಂಜ್ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ. ನಮ್ಮತ್ತೆ ಭಾನುವಾರ ಒಂದು ಸೀಮಂತ ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಅದಕ್ಕೆ ಗಿಫ್ಟ್ ತೊಗೊಂಬಂದಿದ್ರು. ಅದಕ್ಕೆ ನಾನು ಪ್ರತೀಕ್ ಸೇರಿಕೊಂಡು ನಾವೇ ರ್ಯಾಪ್ ಮಾಡ್ತೀವಿ ಅಂತ ರ್ಯಾಪ್ ಮಾಡ್ತಿದ್ದೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಗಿಫ್ಟನ್ನ ನಾವು ಪರ್ಚೇಸ್ ಮಾಡಿ, ನಮಗೆ ಈ ಥರ ರ್ಯಾಪ್ ಮಾಡೋದಂದರೆ ಇಷ್ಟ. ಸೊ ಹಾಗಾಗಿ ನಾವೇ ಪ್ರೀತಿಯಿಂದ ರ್ಯಾಪ್ ಮಾಡಿ ಪೇಪರ್ನ ಪರ್ಚೇಸ್ ಮಾಡಿದ್ದೀವಿ. ಸೊ ನಾವೇ ರ್ಯಾಪ್ ಮಾಡ್ತೀವಿ. ಜೋಶ್ ಜೋಶ್ ಏನು ಕೇಳಿ, ಹಿಂಗೆ ಜೋಶಲ್ಲಿ ನಿಂತು ಜೋರು ಕಿಸ್ತಾ ಇದ್ದೀನಿ. ಎನರ್ಜಿ ಹೋಯ್ತು, ಅದಕ್ಕೋಸ್ಕರ ಆಮೇಲೆ ಎನರ್ಜಿ ಮಾಡೋಕ್ಕೋಸ್ಕರ ಅಲ್ಲ ಮತ್ತೆ ತಿಂದ್ಬಿಟ್ಟು ಹಂಗೆ ಅದಕ್ಕೆ. ಸೊ ಕಂಟೆಂಟ್ ಎಲ್ಲ ಒಂದಷ್ಟು ರೆಕಮೆಂಡ್ ಮಾಡ್ಕೊಂಡಿದ್ದೀನಿ, ಕಂಟೆಂಟ್ ಬೇಡ. ಓಕೆ ಬನ್ನಿ. ಸೊ ಶೂಟ್ಗೆ ಎಲ್ಲ ರೆಡಿ ಆಗ್ತಾ ಇದೆ. ನಾನು ರೆಡಿ ಆಗಿದ್ದೀನಿ. ಚೆನ್ನಾಗಿ ಕಾಣಿಸ್ತಾವೇನಾ? ಆರ್ಟಿಸ್ಟ್ ಕಮಿಂಗ್. ನಮ್ಮ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್. ಹೌದು ಕಣಮ್ಮ, ನಾನಾಗಿರೋದಕ್ಕೆ ಅವ್ರ ಜೊತೆ ಜೀವನ ಮಾಡ್ತಾ ಇದ್ದೀನಿ. ಬೇರೆಯವ್ರು ಯಾರಾದರೂ ರೆಡಿ ಬನ್ನಿ, ಬಾಲ್ ಓಪನ್ ಮಾಡಬೇಕು. ಓಪನ್ ಮಾಡಿ ಬಂದು ಫಸ್ಟ್ ಏನು ಮಾಡಬೇಕು? ಬಾಗಿಲು ಓಪನ್ ಮಾಡಿ ಬರ್ತಿದ್ದಂಗೆ ಫಸ್ಟ್ ಹೇಳಬೇಕು ಅಂತ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಇನ್ಮೇಲೆ ಟಕ್ ಅಂತ ಜೋಗಿ ಬೆಲ್ಲ ಅಂದ್ಬಿಟ್ಟು ಏನು ಮಾಡ್ತಿದ್ದೀಯ ಅಂತಂದ್ಬಿಟ್ಟು, ಪಾರ್ಸಲ್ ತಗೊಂಬಂದಿಲ್ವಾ ಅಂತಂದ್ಬಿಟ್ಟು ಒಂದು ಸ್ಟನ್ನು ಆಗಿ ಅಯ್ಯೋ ಅಂತ ಮತ್ತೆ ಡ್ರಾಮಾ ಸ್ಟಾರ್ಟ್ ಮಾಡ್ಬೇಕು. ಅದು ಹೇಳ್ತೀನಿ. ಡ್ರಾಮಾ ಅಂದರೆ ಇವರು ನನಗೆ ಇವಾಗ ಕಂಟೆಂಟ್ಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾ ಇದ್ದಾರೆ. ಪ್ರತೀಕ್, ಏನಕ್ಕೆ ಆ ಕಲರ್ ಶರ್ಟ್ ಹಾಕೊಂಡಿದ್ದೀರಾ?
ಆಗ್ಲಿಂದನೂ ಹಂಗೆ. ಏನಾಗಲಿ ನನಗೆ ನೀಟಾಗಿ ಡೀಟೇಲಾಗಿ ಹೇಳಿ. ನೀನು ಯಾವ ಕಲರ್ ಹಾಕೊಂಡಿರ್ತೀಯ ನನಗೆ ಗೊತ್ತಿಲ್ಲದಂಗೆ ಅನ್ನೋಯಿಂಗ್ ಆಗಿ ನಾನೇ ಹಾಕೊಂಡ್ಬಿಡ್ತೀನಿ. ಅದರ ಕಾಂಬಿನೇಷನ್ ಅಥವಾ ಸೇಮ್ ಕಲರ್? ಅದಕ್ಕೆ ಹೇಳೋದು ಭಗವಂತ ಮಾಡಿರೋ ಜೋಡಿ ಇದು ಅಂತ. ನೋಡಿ, ಅದಕ್ಕೆ ಕಾಂಬಿನೇಷನ್ ಇಲ್ಲಿದೆ ಅಲ್ವಾ, ಆ ಕಲರ್ ಹಾಕೊಂಡಿದೆ. ಇನ್ನೊಮ್ಮೆ ನಾವು ಬಂದ ಹೊರಗಡೆ ಇಬ್ರು ಬಂದ ತಕ್ಷಣ ನಮ್ಮನ್ನು ಮಾತಾಡ್ಸ್ಬಿಟ್ಟು ಪಪ್ಪ ಪಪ್ಪ ಅಂತ ಪಪ್ಪ ಅಲ್ಲಿ ಬರ್ತಾಯ್ತೆ ಬಾರಪ್ಪ ಅಂತ ಕರ್ಕೊಂಡ್ಬಂದು. ಹೌದಾ? ಹಂಗಾರೆ ಹೊಸ ಬಂದ್ಬಿಡೈತೆ. ಓಕೆ, ನಾನು ಕರಿತೀನಿ, ನೋಡೋಣ. ಆನವ್ ಆನವ್ ಆನವ್, ಹೇ ಹಲೋ, ಬನ್ನಿ ಬನ್ನಿ ಬನ್ನಿ. ಕಾರಾ ಸೂಪರ್ ಕಾರ್ ಬಂದಿದೆ. ಬನ್ನಿ, ಹಗ್ ಮಾಡಿ, ಪಪ್ಪನ ಹಗ್ ಮಾಡಿ. ಹೊಸಾಗಿ ಬಂದ್ಬಿಟ್ಟೈತಲ್ಲ. ಹಲೋ, ಹಗ್ ಮಾಡಿ. ಹಲೋ ಹಲೋ ಇಲ್ಲಮ್ಮ ಅಮ್ಮ ಅಲ್ಲಿ ನೋಡಿ. ಓಕೆ, ಇಲ್ಲಿ ನೋಡಿ. ನೋಡಿ ನೋಡಿ ಅವನು ಹೆಂಗೆ ಮಾತಾಡ್ತಾ ಇದ್ದಾನೆ. ಅವನೇ ನಾವೆಲ್ಲ ಮೈಕ್ ಹಿಡಿದು ಮಾತಾಡ್ತೀವಲ್ಲ. ನಾವಿಂಗೆ ಮೈಕ್ ಇಟ್ಕೊಂಡು ಮಾತಾಡ್ತೀವಲ್ಲ, ಆ ಥರ ಮಾತಾಡಿ. ಹಲೋ 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 ಹಲೋ, ಯಾರಿದು ಯಾರಿದು? ನನ್ನ ಮುದ್ದು ಬೊಬ್ಬೋರ ಇದು, ನನ್ನ ಕಂದ ಇದು. ಮೌಲ್ಯ ಇವಾಗ ನಮಗೆ ಊಟ ಮಾಡಿಸ್ತಾ ಇದ್ದಾಳೆ. ನಾನಿವಾಗ ಊಟ ಮಾಡ್ತಾ ಇದ್ದೀನಿ. ಆದರೆ ಮನೆ ಊಟ ಏನು ಗೊತ್ತಾ? ಲಲ್ಲ ಮಟನ್ ಕಂಡ್ರಿ, ಮಟನ್ನು. ಮೇನ್ 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 ಮಟನ್ ಸಾರು. ಹಬ್ಬ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಪ್ರತಿಯೊಂದು ವಾ ರೆಸಿಪಿ ಕೊಡಿ ಅಂತ ಕೇಳ್ತೀರಿ ಈಗ. ಇನ್ನು ಯಾಕಮ್ಮ ಸಪ್ಪಿದ್ದೀರಾ? ಪೊಡಿ ಆಗ್ತಿಲ್ಲ, ಟಯರ್ಡಾ? ಮತ್ತೆ ಐಕ್ಯದಿಂದ ಎಲ್ಲ ಹಿಂಗಾಗ್ಬಿಟ್ಟಿದೆ. ನಾನು ಊಟ ರೆಡಿ. ಏನು ಆಡಬೇಕು? ಕುಕ್. ಅಯ್ಯೋ ಇನ್ನು ನಾಳೆ ಜ್ಞಾಪಿಸಿ ಅಮ್ಮ. ನಾಳೆ ಆರ್ಡ್ರ್ ಮಾಡಿದ್ರೆ ಅಪಾರ್ಟ್ಮೆಂಟ್ಗೆ ತಗೊಂಡು ಕೊಡ್ತಾನೆ. ಈಗ ಮತ್ತೆ ನಾ ಕ್ಯಾರಿ ಮಾಡ್ತಾ ಹೋಗ್ಬೇಕು. ನೀವು ರಾತ್ರಿ ಹೊತ್ತು ಮುದ್ದೆ ತಿಂತೀರಾ? ಒತ್ತಿಟ್ಕೊಳಕ್ ಕಣಮ್ಮ ಕೆಳಗೆ. ಹಂಗೆ ಇಟ್ಕೊಂಬಿಡಿ. ಸುಬ್ಬಿ ಇದೆಯಾ? ಅಲ್ಲ, ಹಿಂಗೆಲ್ಲ ಹಾಕ್ಬಿಟ್ರೆ ನಿಮ್ಗಿದ್ಯಾ ಅಂತಂದ್ಬಿಟ್ಟು. ಅಲ್ಲ, ನಾವು ಬರೋದು ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ. ಇಲ್ಲ, ನೀವು ಬರ್ತೀರಾ ಅಂತಾನೆ ತರಿಸಿದ ಮಗ ನಿಮ್ಮ ಮನೆಗೆ. ಹೌದಾ? ಹಂಗಿದ್ರೆ ಹಾಕಿ ಹಂಗಿದ್ರೆ ಹಾಕಿ. ನಿಮಗೆ ಅಂತೀನಿ ತಂದಿದ್ದು, ಅದಕ್ಕೆ ಗೊತ್ತ ತಂದಿದ್ದು. ಹೌದಾ? ಹಂಗಿದ್ರೆ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು. ಹಿಂಗೆ ಕಪ್ರಿ ಸರ್ ಮಾಡೋಣ ಅಂತಂದ್ರೆ ನಾನು ಸುಮ್ಮನೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮಾವ. ಆದರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಕಣಮ್ಮ. ತುಂಬ ಚೆನ್ನಾಗಿದೆ. ಜೋಳದ ಬ್ಯಾಗ್ ಚೆನ್ನಾಗಿರ್ತದೆ ಅದಕ್ಕೆ. ಹೌದಾ? ಒಂದು ಅರ್ಧ
ಟೇಸ್ಟ್ ಮಾಡಿದ್ನಲ್ಲ ಸಕ್ಕತ್ತಾಗಿತ್ತು ಮಾತ್ರ. ಸಾರು ತುಂಬ ಚೆನ್ನಾಗಿತ್ತು. ಮ್ಯೂಟ್ ಮಾಡು. ಜೋರದ ಬಾಯಿ ಚೆನ್ನಾಗೈತವ, ಮ್ಯೂಟ್ ಮಾಡಿ ಚೆನ್ನಾಗೈತೆ. ಥ್ಯಾಂಕ್ ಯು. ನಮ್ಮ ಜಾಸ್ತಿ ಇದೆ ಅಲ್ಲ, ಮಾಡ್ತೈತಿ. ಸೋಮವಾರ ಮನೆ ಮನೆಯಲ್ಲೂ ತಿನ್ನಲ್ಲ, ಮಂಗಳವಾರ ಸುಬ್ರಹ್ಮಣ್ಯ ವಾರ ತಿನ್ನಲ್ಲ, ಬುಧವಾರ ಷಷ್ಠಿ, ಬುಧವಾರ ಷಷ್ಠಿ, ಗುರುವಾರ ರಾಘವೇಂದ್ರ ತಿನ್ನಲ್ಲ, ಇವತ್ತೇ ತಿಂತಲ್ಲ ಅದು ಶುಕ್ರವಾರ. ನೀನ್ ಮಟನ್ ತಿನ್ನಲ್ಲ. ಅಲ್ಲ, ನಮಗೆ ಹುಷಾರ್ ತಪ್ಪಿ ಬಾಯಿ ಕಿಟ್ಟೋಗಿದೆ, ನಿನಗೆ ತಿಂದು ಬಾಯಿ ಕಿಟ್ಟೋಗಿದೆ. ಎಷ್ಟೊಂದು ದಿನ ಆದ್ಮೇಲೆ ತಿಂತಿದ್ದೀನಿ ಕಬಾಬು. ಹೌದಾ? ವಾವ್, ಸೂಪರ್. ಅಮ್ಮ ಪಾಪ ನಿನ್ ಬಾ ಪಾಪ. ಇದು ನಮ್ಮ ಸುಬ್ಬಿ ರೆಸಿಪಿ ಸಕ್ಕತ್ತಾಗಿರುತ್ತೆ. ನಾನು ಒಂದಿನ ರಿಕ್ವೆಸ್ಟ್ ಮಾಡ್ತೀನಿ ಅವ್ರ ರೆಸಿಪಿ. ಆ ಸಾರು ಹೆಸರೇನಮ್ಮ? ಖಾರ ಸಾರ, ಮಟನ್ ಸುಕ್ಕ ಸಾರು. ಮಟನ್ ಸುಕ್ಕ ಸಾರು ಅಂತೆ. ಅದ್ಭುತವಾಗಿತ್ತು. ಆ್ಯಕ್ಚುಲಿ ನಮ್ಮ ಅಮ್ಮನೇ ಮಟನ್ ಸಕ್ಕತ್ತಾಗಿ ಮಾಡ್ತಾರೆ, ಆದರೆ ನಮ್ಮ ಅಮ್ಮನಿಗೆ ಇಷ್ಟ ಆಗಿದೆ. ಏನಮ್ಮ? ಸೂಪರ್. ಅವ್ರು ಇಷ್ಟ ಆಗಿ ಅವರೇ ರೆಸಿಪಿ ಕೇಳ್ತಾ ಇದ್ರು. ಇದನ್ನ ಒಂದಿನ ರೆಸಿಪಿ ಮಾಡ್ತೀನಿ. ಅದು ಜೋರದ ಬಾಯಿ ಚೆನ್ನಾಗಿರುತ್ತದೆ, ತುಂಬ ಚೆನ್ನಾಗಿರುತ್ತೆ. ಒಂಥರ ಹಳ್ಳಿ ನಾನು ಹೇಳಿ ನಮ್ಮ ಅಜ್ಜಿ ಮಾಡ್ತಾ ಇದ್ರು. ಸೂಪರ್. ಯಾವ ಮಸಾಲೆ ಹಾಕ್ದಿರೋರಿಗೆ ಇದು ಚೆನ್ನಾಗಿರುತ್ತೆ. ಹಂಗಂತ ಮಸಾಲೆ ಇಲ್ಲ ಅಂತಂದ್ರೆ ಏನಿಲ್ಲ ಅಂತಲ್ಲ, ಏನು ಬಾಯಿಗೆ ನೊಚ್ಚು ಕೊಡ್ತದೆ ಹಂಗೆ. ಅವ್ನು ರೀಸೆಂಟ್ದಾಕು ಹಳೇದಾಕ್ಬೇಡ, ಕೊಡ್ತೀವಿ ಅಲ್ಲ ಅವನು. 6 days ಆಗೋದಾ? ನಮ್ಮ ಅಕ್ಕ ಒಂದು ವಿಡಿಯೋ ಹಾಕಿದ್ದೀನಿ, ನಾನು ಕನ್ನಡಿಗ ಇದನ್ನ ಇಲ್ವಾ ನೋಡಿ. ವಿಜಯ್ ವಿಜಯ್ ಅಂತ ಸ್ವರ್ಗ. ಸಕ್ಕತ್ತಾಗಿದೆ. ಸ್ವೀಟ್ ಕ್ರೇವಿಂಗ್ ಇರೋದಕ್ಕೂ ಅದಕ್ಕೂ ಸಕ್ಕತ್ತಾಗಿದೆ. ಸೀರಿಯಸ್ಲಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಬೇಕಿದ್ದೀರ. ದಿಸ್ ಈಸ್ ಫ್ರಮ್ 11 ಬೇಕ್ ಹೌಸ್. ತಿನ್ನು. ಅದು ಮಾಡಿಟ್ಕೊಬ್ಬ, ಇಲ್ಲೇ ಐತಲ್ಲ 11. ನೀನು ಅದಕ್ಕೆ ಆರ್ಡರ್ ಮಾಡ್ಬೋದು ಬೇಕು ಅಂತಲ್ಲ ಪಾಪ. ಇದು ಫೋಟೋ ತೆಗೆದಿಟ್ಕೊ. ಲಾಸ್ಟ್ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋ ಮತ್ತೆ ಸಿಗೋಣ. ಸೊ ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್ ಅಗೇನ್. ಬಾಯ್.